ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋವೆ ಸವ್ವಸಾಹೋಣಂ. पंचपरमेष्टि भगवान की जय हो. जिनवाणी माता की जय हो. मुनिश्री निर्भय सागर महाराज की जय हो. अहिंसा परमो धर्म की जय हो. ಎಲ್ಲರಿಗೂ ಜಯ ಜಿನೇಂದ್ರ. ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ. ಇದರ ಲೇಖಕರು ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜರು. ಇವತ್ತು ಆಯುರ್ವೇದದ ದೃಷ್ಟಿಯಲ್ಲಿ ರಾತ್ರಿ ಭೋಜನದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಎಂದು ತಿಳಿದುಕೊಳ್ಳೋಣ. ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ, ಈ 5 ತತ್ವಗಳಿಂದ ಶರೀರದ ನಿರ್ಮಾಣವಾಗಿದೆ ಎಂದು ಆಯುರ್ವೇದ ನಂಬುತ್ತದೆ. ಈ ಮೂಲತತ್ವಗಳ ಒಂದು ನಿಶ್ಚಿತ ಅನುಪಾತ ಇದೆ. ಇದನ್ನು ಮೆಟಬಾಲಿಸಮ್ ಅಂದರೆ ಶಾರೀರಿಕ ಸಂಘಟನೆ ಎನ್ನುತ್ತಾರೆ. ಇವುಗಳಲ್ಲಿ ಯಾವುದೋ ಒಂದು ತತ್ವದಲ್ಲಿ ಹಾನಿ ವೃದ್ಧಿಯಾದರೆ ಆಗ ರೋಗ ಬರುತ್ತದೆ. ಇದನ್ನೇ ವಿಜ್ಞಾನವು ವಿದ್ಯುತ್ ಶರೀರ ಅಂದರೆ ಬಯೋ ಎಲೆಕ್ಟ್ರಿಕ್ ಬಾಡಿ ಅಥವಾ ಜೀವನ ವಿದ್ಯುತ್ ಶಕ್ತಿ ಅಥವಾ ಬಯೋ ಎನರ್ಜಿ ಎಂದು ಸ್ವೀಕಾರ ಮಾಡಿದೆ. 5 ತತ್ವಗಳಲ್ಲಿ ಅಗ್ನಿ ತತ್ವದ ಚಿಕಿತ್ಸಾ ಪದ್ಧತಿಯಲ್ಲಿ ವಿಶೇಷ ಮಹತ್ವವಿದೆ. ಅಗ್ನಿ ತತ್ವವು ವ್ಯತ್ಯಾಸವಾದರೆ ಪಾಚನ ಕ್ರಿಯೆಯಲ್ಲಿ ತೊಂದರೆ, ಮೆದುಳು ಹಾಗೂ ಕಣ್ಣುಗಳಲ್ಲಿ ತೊಂದರೆ ಉಂಟಾಗುತ್ತದೆ. ಅಗ್ನಿತತ್ವದಿಂದ ಹಸಿವು ಬಾಯಾರಿಕೆಗಳನ್ನು ವೃದ್ಧಿಸುತ್ತದೆ. ತಿಂದ ಆಹಾರ ಸರಿಯಾಗಿ ಜೀರ್ಣವಾಗುತ್ತದೆ. ಅಗ್ನಿತತ್ವದ ಪ್ರಭಾವವು ಹಗಲಿನಲ್ಲಿ ಹೆಚ್ಚು ಮತ್ತು ರಾತ್ರಿಯಲ್ಲಿ ಕಡಿಮೆ ಇರುತ್ತದೆ. ಇದರಿಂದಲೇ ರಾತ್ರಿಯಲ್ಲಿ ಸೇವಿಸಿದ ಆಹಾರ ಸೂರ್ಯತತ್ವದ ಅಭಾವದಲ್ಲಿ ನಿಯಮದಿಂದ ಅಪಚ ಮಂದಾಗ್ನಿ ಮಲಬದ್ಧತೆಗೆ ಕಾರಣವಾಗುತ್ತದೆ. ಆಯುರ್ವೇದ ಶಾಸ್ತ್ರಕ್ಕನುಸಾರವಾಗಿ ಪಿತ್ತ ಅಗ್ನಿತತ್ವದಿಂದ, ವಾತ ವಾಯುತತ್ವದಿಂದ ಮತ್ತು ಕಫ ಪೃಥ್ವಿ ತತ್ವದಿಂದ ಹಾಗೂ ಜಲತತ್ವದಿಂದ ಶರೀರದ ಪ್ರಕೃತಿ ನಿರ್ಮಾಣವಾಗುತ್ತದೆ. ಇವು ಸಂತುಲಿತವಾಗಿದ್ದರೆ, ಪಾಚನ ಕ್ರಿಯೆ ಸರಿಯಾಗಿದ್ದರೆ ಜೀರ್ಣಕ್ರಿಯೆಯು ಸರಿಯಾಗಿರುತ್ತದೆ. ಆರೋಗ್ಯ ಶರೀರದ ಸಂತುಲನೆ, ಶರೀರದ ಸುಂದರತೆ ಮತ್ತು ಸ್ಫೂರ್ತಿ ಚೆನ್ನಾಗಿರುತ್ತದೆ. ಇವು 3ರಲ್ಲಿ ಯಾವುದೇ ಒಂದು ತತ್ವವು ವ್ಯತ್ಯಾಸವಾದರೆ ಅನೇಕ ಪ್ರಕಾರದ ರೋಗ ಉಂಟಾಗುತ್ತದೆ. ರಾತ್ರಿ ಭೋಜನ ಮಾಡುವವರಿಗೆ ವಾತ, ಪಿತ್ತ ಮತ್ತು ಕಫಗಳ ಸಂತುಲನೆ ಇರುವುದಿಲ್ಲ. ಯಾವಾಗ ಮನುಷ್ಯ ಶಾರೀರಿಕ ಶ್ರಮ ಕಡಿಮೆ ಹಾಗೂ ಆಹಾರವನ್ನು ಅಧಿಕ ಸೇವಿಸುತ್ತಾನೆ, ಗರಿಷ್ಠ
ಅತಿಯಾದ ಮಸಾಲೆಯುಕ್ತ ಆಹಾರ ಮತ್ತು ಹಸಿವಿಲ್ಲದಿದ್ದರೂ ಏನಾದರೂ ತಿನ್ನುತ್ತಾ ಇರುತ್ತಾನೋ ಆಗ ಅಜೀರ್ಣಕ್ಕೆ ಸಂಬಂಧಪಟ್ಟ ಅನೇಕ ರೋಗಗಳು ಹುಟ್ಟುತ್ತವೆ. ಇದರಿಂದ ಶರೀರವು ಅತಿ ಭಾರ, ದಪ್ಪ, ಶೀತ, ಚಳಿ, ಆಮ್ಲಪಿತ್ತ, ಅಜೀರ್ಣ, ಉಸಿರಾಟದ ತೊಂದರೆ ಮೊದಲಾದವು ಅಡಚಣೆಗಳು ಉಂಟಾಗುತ್ತವೆ. ರಾತ್ರಿಯಲ್ಲಿ ಊಟ ಮತ್ತು ಹಗಲಿನಲ್ಲಿ ನಿದ್ದೆ ಮಾಡುವುದರಿಂದ ವಾಯುತತ್ವವು ವೃದ್ಧಿಯಾಗುವುದರಿಂದ ಮೂರ್ಛೆ, ತಲೆನೋವು, ಅತಿನಿದ್ದೆ, ಗ್ಯಾಸ್ ಮತ್ತು ಸ್ವಪ್ನದೋಷಗಳು ಹೆಚ್ಚುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಕಡಲೆ ಹಿಟ್ಟಿನಿಂದ ಮಾಡಿದ ಸೇವು, ಪರಾಟ, ಬಟಾಣಿ ಮತ್ತು ಬೆಂಡೆಕಾಯಿ ಮೊದಲಾದ ವಾಯುವರ್ಧಕ ಪದಾರ್ಥಗಳನ್ನು ಸೇವಿಸದೇ ಇರುವುದು ಒಳ್ಳೆಯದು. ಕಫ ಮತ್ತು ವಾತ ಪ್ರಕೃತಿಯವರಿಗೆ ಬಿಸಿಲಿನಲ್ಲಿ ಹೆಚ್ಚು ಕೆಲಸ ಮಾಡುವುದು ಒಳ್ಳೆಯದು ಎಂದು ತಿಳಿಸಿದ್ದಾರೆ. ಎಲ್ಲರಿಗೂ ಜಯ ಜಿನೇಂದ್ರ.